ಎಲ್ಲರಿಗೂ ನಮಸ್ಕಾರ. ನಾನು ಇಂದು ಗಿಣ್ಣು ವಡೆ ಹೇಗೆ ಮಾಡೋದಂತ ಹೇಳ್ತೀನಿ. ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತು, ಆದರೆ ನಾನು ಯಾವ ರೀತಿ ಮಾಡಿದ್ದೀನಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಬೆಲ್ಲ ತೊಗೊಂಡಿದ್ದೀನಿ, ಸಿಹಿಗಾಗಿ ಬೆಲ್ಲ. ಅದರಲ್ಲಿ ನಮ್ಮ ಮನೆಯಲ್ಲಿರ್ತಕ್ಕಂಥ ನಾರ್ಮಲ್ ಹಾಲನ್ನು ಕೂಡ ಹಾಕ್ಬೋದು. ಹಾಕಿ ಅದರಲ್ಲಿ ಬೆಲ್ಲನ ಕರಗಿಸಿಬಿಟ್ಟು ಆಮೇಲೆ ಗಿಣ್ಣು ಹಾಲು ಅದು ಒಂದು ವಾಟಿ. ಆ ಹಾಲನ್ನು ಎರಡು ಚೆನ್ನಾಗಿ ಮಿಕ್ಸ್ ಆಗಬೇಕು. ಅದರಲ್ಲಿ ಬೇಕಿದ್ದರೆ ಶುಂಠಿ ಪುಡಿ, ಸ್ವಲ್ಪ ಜಾಜಿಕಾಯಿ ಪೌಡರನ್ನು ಹಾಕ್ಬೋದು. ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ. ಅದರಂತೆ ಅದನ್ನು ಒಂದು ಪಾತ್ರೆಯಲ್ಲಿ ಈ ರೀತಿ ಬಿಸಿ ಮಾಡೋಕ್ಕಿಟ್ಟು ಒಂದು 20-30 ನಿಮಿಷ ಬಿಡಬೇಕು. ಆಮೇಲೆ ಸ್ವಲ್ಪ ತಣ್ಣಗಾದಮೇಲೆ ಈ ರೀತಿ ಆಗಿರುತ್ತೆ. ಮಸ್ತ್ ಸೂಪರ್ ಆಗಿದೆ. ಈ ಥರ ಸೈಡಲ್ಲಿ ಎಲ್ಲನೂ ಕಟ್ ಮಾಡ್ಕೊಳ್ಳಿ. ಅಂಟ್ಕೊಳ್ಳೋದಿಲ್ಲ, ಆದರೂ ಚೆನ್ನಾಗಿ ಬಂದಿರುತ್ತೆ. ಅದು ಬಿಡಿಸ್ಕೊಳ್ಳೋದೇನು ಬೇಕಾಗಿರೋದಿಲ್ಲ. ಅದು ಸ್ವಲ್ಪ ನನ್ನ ಪಾತ್ರೆ ದೊಡ್ಡದಾಗಿತ್ತು. ಇವಾಗ ಈ ಪ್ಲೇಟಲ್ಲಿ ಹಾಕೋಣ. ಸ್ವಲ್ಪ ಬಿಸಿಯಾಗಿದೆ. ಈ ರೀತಿ ಬಂತು. ನೋಡಿ ಹೇಗೆ ಬಂದಿದೆ ಅಂತ. ವಾವ್, ಮಸ್ತ್ ಸೂಪರಾಗಿದೆ. ನೋಡ್ತಾ ಇದ್ದೀರಲ್ಲ, ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಇನ್ನೂ ಬಿಸಿ ಇದೆ, ನೋಡ್ತಾ ಇರ್ಬೇಕು ನೀವು. ಅದರ ಉಗಿ ಹೊಂಟಿದೆ ಅದರಲ್ಲಿ. ವಾವ್, ತುಂಬ ಸ್ಪಾಂಜಿಯಾಗಿ ಬಂದಿದೆ. ಇವಾಗ ಇದನ್ನು ಹ್ಯಾಪಿ ಬರ್ತ್ಡೇ ಕೇಕ್ ಕಟ್ ಮಾಡೋಣ. ಹೆಲ್ದಿ ಮಿಲ್ಕ್ ಕೇಕ್, ಚೀಸ್ ಕೇಕ್ ಅಂತಲೇ ಹೇಳ್ಬೋದು. ತುಂಬ ಟೇಸ್ಟಿಯಾಗಿರುತ್ತೆ. ವಾವ್, ತುಂಬ ಬಿಸಿಯಾಗಿದೆ. ಇವಾಗ ಇದನ್ನು ಸ್ಕ್ವೇರ್ ಆಕಾರಲ್ಲಿ ಸಣ್ಣದಾಗಿ ಕಟ್ ಮಾಡ್ಕೊಳ್ಳೋಣ. ನಿಮ್ಗೆ ಯಾವ ಆಕಾರ ಬೇಕೋ ಆ ಆಕಾರದಲ್ಲಿ ಇದನ್ನು ಕಟ್ ಮಾಡ್ಕೊಳ್ಳಿ. ಸ್ವಲ್ಪ ತಣ್ಣಗಾದ್ಮೇಲೆ ತಿಂದರೆ ಚೆನ್ನಾಗಿರುತ್ತೆ. ನನಗಿದು ಈ ಸ್ವೀಟ್ ಅಂದರೆ ತುಂಬ ಇಷ್ಟ. ಸೊ ಹಾಗಾಗಿ ನಾನು ತಡ ಮಾಡ್ದೇನೆ ಕಟ್ ಮಾಡಿಬಿಟ್ಟು ನಾನು ಕೇಕ್ ಥರ ಕಟ್ ಮಾಡಿದೆ. ಹಾಗಾಗಿ ಅದು ಪೂರ್ಣ ಸ್ಕ್ವಯರ್ ಅಂತ ಬರ್ತಾ ಇಲ್ಲ. ಹಾಗಾಗಿ ವಾವ್, ಎಷ್ಟು ಚೆನ್ನಾಗಿ ಬಂದಿದೆ ಅಲ್ಲ, ಸೂಪರ್. ಇವಾಗ ನೋಡಿ, ಇವಾಗ ನಾನು ಟೇಸ್ಟ್ ಮಾಡ್ತೀನಿ ಹೇಗಾಗಿದೆ ಅಂತ. ಸೂಪರ್.